ನೀವೇನ್ ಕೆಲಸ ಮಾಡ್ತಿದ್ರೋ ಅದನ್ನ ನೋಡಿ. ನಾನು ಬೆಳಗ್ಗೆ ಒಂದು 6 ಗಂಟೆಗೆ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಮನೆ ಮನೆ ಸುತ್ತ ಆದ ನಂತರ ಇವತ್ತಿಗೂ ನಾನು ಚಾಕ್ ಪೀಸ್ ಹಿಡಿದು ನಾನು ಇನ್ಸ್ಟಿಟ್ಯೂಷನ್ ಅಲ್ಲಿ ಪಾಠ ಮಾಡ್ತೀನಿ. ನಾನು MLA ಆಗಿದ್ದೀನಿ ಅನ್ನೋ ಅಹಂಕಾರ ನನ್ನ ಹೆಗಲ ಮೇಲೆ ಬಂದಿಲ್ಲ, ದುರಹಂಕಾರ ನನ್ನ ಮೇಲೆ ಬಂದಿಲ್ಲ. ಹೋಗ್ಲಿ, ರಾಜಕೀಯದಲ್ಲಿ ನನ್ನ ಲೈಫ್ ಟೈಮ್ MLA ಆಗ್ತೀನಿ ಅಂತಕ್ಕಂಥ ಅತಿಯಾದ ಆಸೆನೂ ನಾನು ಇಟ್ಕೊಂಡಿಲ್ಲ. ನನ್ನಂತ ಹುಡುಗರಿಗೆ ಒಂದ್ಸಲ MLA ಆಗಿದ್ದೀವಿ. ನನ್ನ ಪಕ್ಷ, ನಾನು ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು ಆಶೀರ್ವಾದ ಮಾಡಿದ್ದಾರೆ. ನನ್ಗಿಷ್ಟು ಸಾಕು. ಮುಂದಿನ ಸಲ ಗೆಲ್ತೀನೋ ಸೋಲ್ತೀನೋ, ಅಕಸ್ಮಾತ್ ಸೋತೆ ಅನ್ಕೊಳ್ಳಿ, ನಾನು KPCC ಆಫೀಸಲ್ಲಿ ಡೈಲಿ ಬೆಳಗ್ಗೆ ಹೋಗಿ ಕಸ ಗುಡಿಸಿ ಕೈ ತೊಳ್ಕೊಂಡು ಅಲ್ಲಿ ದೇವ್ರಿಗೆ ನಮಸ್ಕಾರ ಹಾಕೊಂಡು ನಮ್ಮ ಕಾರ್ಯಕರ್ತರು ಭುಜ ತಟ್ಟು ಬರ್ತೀನಿ. ಲೈಫ್ ಟೈಮ್ ಸಾಕು ನನಗಿಷ್ಟು. ಯಾಕೆ ಅಂದ್ರೆ ವಾಸ್ತು ಕಟ್ಟ ಬದುಕಬೇಕು ಲೈಫ್ ಅಲ್ಲಿ. ಯಾರೋ ಕೇಳಿದ್ರು, ಏನಪ್ಪಾ ನೀನ್ ಇನ್ನ ಹುಡುಗ, ಇನ್ನೊಂದು 20 ಸಲ 30 ವರ್ಷ ನೀನೇ MLA ಆಗಿರ್ಬೇಕು ಅಂತ ನಾನು ಅದನ್ನೆಲ್ಲ ನಂಬಲ್ಲ. ದೈವ ಬಲ ಇದ್ರೆ ಯಾರು ಸೋಲ್ಸಕ್ಕಾಗಲ್ಲ, ಯಾರು ಗೆಲ್ಸಕ್ಕಾಗಲ್ಲ. ಕರ್ನಾಟಕದಲ್ಲಿ ನಾನು ರಿಸಲ್ಟ್ ಬಂದಿದ್ದೀನ, ಟಿವಿ ಚಾನೆಲ್ ಅವರೆಲ್ಲ, ಎಷ್ಟು ಟಿವಿ ಚಾನೆಲ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಹೆಂಗ್ ಗೆದ್ರಿ ಅಂತ. ನನ್ಗೇನ್ ಗೊತ್ತು, ದೇವ್ರನ್ನ ಕೇಳಿ, ನಮ್ಮ ಅಪ್ಪ ಅಮ್ಮನ್ ಕೇಳಿ, ನನ್ಗೇನ್ ಗೊತ್ತು ಅಲ್ವಾ. ಬ್ಯಾಕ್ ಗ್ರೌಂಡೇ ಇಲ್ಲ, ಸರಿಯಾಗಿ ದುಡ್ಡಿಲ್ಲ, ನನ್ಗೆ ರಾಜಕೀಯದ ಒಳರಿವುಗಳೇ ಗೊತ್ತಿಲ್ಲ. ಈಗಲೂ ನಾನು ಗೆದ್ದಿದ ತಕ್ಷಣ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ, ಫ್ಲೆಕ್ಸ್ ಬ್ಯಾನ್ ಮಾಡಿದೆ. ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ಯಾವನಾದ್ರೂ ಔಟರ್ ಬೈಕ್ ಎತ್ಕೊಂಡು ಹೋದ್ರೆ ಒದ್ದೊಳಕ್ ಹಾಕ್ಸ್ತಾ ಇದ್ದೀನಿ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರು